ಸ್ನೇಹಿತರೆ, ಇಂದಿನ ಕಥೆಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕಥೆ ಆರಂಭಿಸುವ ಮೊದಲು ಒಂದು ಚಿಕ್ಕ ಮನವಿ. ನೀವು ನಮ್ಮ ವಿಡಿಯೋವನ್ನು ಯಾವ ಊರಿನಿಂದ ನೋಡುತ್ತಿದ್ದೀರಿ ಎಂದು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ರೋಚಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನನ್ನ ಅತ್ತಿಗೆಯ ಮಗಳು ಕಳೆದ 2 ವರ್ಷಗಳಿಂದ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಳು. ಮದುವೆಯಾದ ನಂತರ ಮೊದಲ ಬಾರಿಗೆ ಅವಳನ್ನು ಭೇಟಿಯಾಗಲು ಹೋದಾಗ ನನ್ನ ಮನಸ್ಸಿನಲ್ಲಿ ವಿಚಿತ್ರ ಅನುಮಾನ ಹುಟ್ಟಿತು. ಅವಳು ನಿಜವಾಗಿಯೂ ಪ್ರಜ್ಞಾಹೀನಳಾಗಿದ್ದಳ, ಅಥವಾ ಎಲ್ಲರ ಕಣ್ಣಿಗೆ ಏನೋ ಮರೆಮಾಚಲಾಗುತ್ತಿದೆಯಾ? ನನ್ನ ಹೆಸರು ಅನನ್ಯ. ನನ್ನ ಮದುವೆಯಾಗಿ ಇನ್ನೂ ಕೆಲವೇ ತಿಂಗಳುಗಳಾಗಿತ್ತು. ಆರಂಭದಲ್ಲಿ ನನ್ನ ಜೀವನದ ಬಗ್ಗೆ ಯೋಚಿಸಿದಾಗ ನನ್ನಷ್ಟು ಅದೃಷ್ಟವಂತಳು ಮತ್ತೊಬ್ಬಳು ಇರಲಾರಳು ಎಂದು ನನಗೆ ಅನಿಸುತ್ತಿತ್ತು. ನನ್ನ ಗಂಡನ ಮನೆಯಲ್ಲೂ ಹೆಚ್ಚಿನ ಜನರಿರಲಿಲ್ಲ. ಮನೆಯಲ್ಲಿ ನನ್ನ ಗಂಡ ಆದಿತ್ಯ, ನನ್ನ ಅತ್ತೆ ಮತ್ತು ನಾನು ಮಾತ್ರ ವಾಸಿಸುತ್ತಿದ್ದೆವು. ನನ್ನ ಮಾವ ಈ ನಗರದ ಹೆಸರಾಂತ ರಿಯಲ್ ಎಸ್ಟೇಟ್ ಉದ್ಯಮಿ. ಅವರ ಹೆಸರಿನಲ್ಲಿ ಅನೇಕ ವಾಣಿಜ್ಯ ಕಟ್ಟಡಗಳು, ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಐಷಾರಾಮಿ ಅಪಾರ್ಟ್ಮೆಂಟ್ಗಳು ಮತ್ತು ಅಮೂಲ್ಯ ಜಾಗಗಳಿದ್ದವು. ನಗರದಲ್ಲಿ ಎಲ್ಲರೂ ಅವರನ್ನು ಪ್ರಾಮಾಣಿಕ ಹಾಗೂ ಯಶಸ್ವಿ ಉದ್ಯಮಿಯಾಗಿ ಗೌರವಿಸುತ್ತಿದ್ದರು. ಆದರೆ ಕೆಲವು ವರ್ಷಗಳ ಹಿಂದೆ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಅವರು ನಿಧನರಾದರು. ಆ ಘಟನೆಯ ನಂತರ ಮನೆಯ ಎಲ್ಲಾ ಜವಾಬ್ದಾರಿಯೂ ನನ್ನ ಗಂಡ ಆದಿತ್ಯನ ಮೇಲೆ ಬಂತು. ವಯಸ್ಸು ಚಿಕ್ಕದಾಗಿದ್ದರೂ ಆದಿತ್ಯ ತನ್ನ ತಂದೆಯ ಕನಸುಗಳನ್ನು ಉಳಿಸಿಕೊಳ್ಳಲು ಹಗಲಿರುಳು ಶ್ರಮಿಸಿದ. ತನ್ನ ಪರಿಶ್ರಮದಿಂದ ಕುಟುಂಬದ ವ್ಯವಹಾರವನ್ನು ಯಶಸ್ವಿಯಾಗಿ ಮುನ್ನಡೆಸಿದ. ನಮ್ಮದು ಪ್ರೀತಿಸಿ ನಡೆದ ಮದುವೆ. ಕಾಲೇಜು ದಿನಗಳಿಂದಲೇ ನಾವು ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿದ್ದೆವು. ವಿದ್ಯಾಭ್ಯಾಸ ಮುಗಿದ ನಂತರ ಇಬ್ಬರ ಮನೆಯವರ ಒಪ್ಪಿಗೆಯೊಂದಿಗೆ ನಮ್ಮ ಮದುವೆ ನಡೆಯಿತು. ಆದಿತ್ಯನ ಕುಟುಂಬದ ಬಗ್ಗೆ ನನ್ನ ತಂದೆ ತಾಯಿಗೂ ಒಳ್ಳೆಯ ಅಭಿಪ್ರಾಯವಿತ್ತು. ಅವರ ಸರಳತೆ, ಗೌರವ ಮತ್ತು ಸಂಸ್ಕಾರ ನೋಡಿ ನನ್ನ ಮನೆಯವರು ಸಂತೋಷದಿಂದ ಈ ಸಂಬಂಧಕ್ಕೆ ಒಪ್ಪಿಗೆ ನೀಡಿದ್ದರು. ಆ ಸಮಯದಲ್ಲಿ ನನಗೆ ತಿಳಿದಿರಲಿಲ್ಲ, ಈ ಮನೆಯೊಳಗೆ ಒಂದು ರಹಸ್ಯ ಅಡಗಿದೆ ಎಂದು. ಆ ರಹಸ್ಯ ನನ್ನ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿದೆ. ನನ್ನ ಹೊಸ ಮನೆ ತುಂಬಾ ಸುಂದರವಾಗಿತ್ತು. ಕುಟುಂಬದ ವ್ಯವಹಾರವು ಚೆನ್ನಾಗಿಯೇ ಸಾಗುತ್ತಿತ್ತು. ಆದಿತ್ಯ ಪ್ರತಿದಿನ ಬೆಳಿಗ್ಗೆ ಬೇಗನೆ ಕಚೇರಿಗೆ ಹೊರಡುತ್ತಿದ್ದ. ಸಂಜೆ ತಡವಾಗಿ ಮನೆಗೆ ಬರುತ್ತಿದ್ದ. ಕೆಲವೊಮ್ಮೆ ಪ್ರಮುಖ ಸಭೆಗಳು ರಾತ್ರಿ ತನಕ ನಡೆಯುತ್ತಿದ್ದವು. ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಮನೆಯ ಜವಾಬ್ದಾರಿಗಳಿಂದ ಅವರು ಎಂದಿಗೂ ಹಿಂದೆ ಸರಿಯಲಿಲ್ಲ. ಮನೆಯಲ್ಲಿ ನನ್ನ ಅತ್ತೆಯ ಹೆಸರು ಲಕ್ಷ್ಮಿ. ಅವರ ಸ್ವಭಾವವೇ ತುಂಬಾ ಮೃದು ಮತ್ತು ಪ್ರೀತಿಯಿಂದ ಕೂಡಿತ್ತು. ನಮ್ಮ ಮನೆಯಲ್ಲಿ ಎಂದಿಗೂ ಜಗಳ, ಕಿರಿಕಿರಿ ಅಥವಾ ಕಟುವಾದ ಮಾತುಗಳು ಕೇಳಿಬರುತ್ತಿರಲಿಲ್ಲ. ಮನೆ ಯಾವಾಗಲೂ ಶಾಂತವಾಗಿಯೇ ಇರುತ್ತಿತ್ತು. ಪ್ರತಿದಿನ ಬೆಳಿಗ್ಗೆ ಅವರು ನನ್ನ ಕೋಣೆಗೆ ಬಂದು, ಅನನ್ಯ, ಚೆನ್ನಾಗಿ ನಿದ್ರೆ ಆಯ್ತಾ? ಆರೋಗ್ಯ ಹೇಗಿದೆ ಎಂದು ಪ್ರೀತಿಯಿಂದ ಕೇಳುತ್ತಿದ್ದರು. ನಾನು ಸ್ವಲ್ಪ ಬೇಸರದಲ್ಲಿದ್ದರೂ ಅವರ ಕಣ್ಣಿಗೆ ಅದು ತಕ್ಷಣವೇ ಗೊತ್ತಾಗುತ್ತಿತ್ತು. ಏನಮ್ಮ, ಮುಖ ಯಾಕೆ ಮಂಕಾಗಿದೆ? ಏನಾದರೂ ತೊಂದರೆ ಇದೆಯಾ ಎಂದು ಮತ್ತೆ ಮತ್ತೆ ವಿಚಾರಿಸುತ್ತಿದ್ದರು. ನಾನು ಅಡುಗೆಮನೆಯಲ್ಲಿ ಕೆಲಸ ಮಾಡಲು ಹೋದರೆ ನನ್ನ ಕೈ ಹಿಡಿದು ನಗುತ್ತಾ ಹೇಳುತ್ತಿದ್ದರು, ಇನ್ನೂ ಹೊಸದಾಗಿ ಮದುವೆಯಾಗಿದೆ, ಎಲ್ಲವನ್ನೂ ಒಂದೇ ದಿನದಲ್ಲಿ ಕಲಿಯಬೇಕೆಂಬ ಅವಶ್ಯಕತೆ ಇಲ್ಲ, ನಿಧಾನವಾಗಿ ಕಲಿಯು, ಈಗಲೇ ನಿನ್ನ ಮೇಲೆ ಹೆಚ್ಚು ಕೆಲಸ ಹಾಕಿಕೊಳ್ಳಬೇಡ. ಅವರ ಮಾತುಗಳನ್ನು ಕೇಳಿದಾಗ ಅವರ ಮೇಲಿನ ನನ್ನ ಗೌರವ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಯಿತು. ಅವರು ನನ್ನ ಅತ್ತೆ ಎಂಬ ಭಾವನೆಗಿಂತ ನನ್ನ ಸ್ವಂತ ತಾಯಿಯೇ ನನ್ನ ಜೊತೆ ಇದ್ದಾರೇನೋ ಎಂಬ ಭಾವನೆ ನನಗೆ ಆಗಾಗ ಬರುತ್ತಿತ್ತು. ಕೆಲವೊಮ್ಮೆ ನನ್ನ ತಾಯಿಯೂ ಇಷ್ಟೊಂದು ಕಾಳಜಿ ವಹಿಸಿರಲಿಕ್ಕಿಲ್ಲ ಎಂದು ನನಗೆ ಅನಿಸುತ್ತಿತ್ತು. ಒಂದು ರಾತ್ರಿ ನಾನು ಮತ್ತು ಆದಿತ್ಯ ಮನೆಯ ಮೇಲ್ಛಾವಣಿಯಲ್ಲಿ ಕುಳಿತು ತುಂಬಾ ಹೊತ್ತು ಮಾತನಾಡುತ್ತಿದ್ದೆವು. ಆಗ ನಾನು ನಗುತ್ತಾ ಕೇಳಿದೆ, ನಿಮ್ಮ ಅಮ್ಮ ಇಷ್ಟೊಂದು ಒಳ್ಳೆಯವರಾಗಿರುವ ರಹಸ್ಯವೇನು? ಇಂತಹ ಅತ್ತೆಯರು ಈಗ ತುಂಬಾ ಅಪರೂಪ. ನನ್ನ ಪ್ರಶ್ನೆ ಕೇಳಿ ಆದಿತ್ಯ ಕೆಲವು ಕ್ಷಣ ಮೌನವಾಗಿದ್ದರು. ನಂತರ ನಿಧಾನವಾಗಿ ಹೇಳಿದರು, ಅದಕ್ಕೆ ಒಂದು ಕಾರಣ ಇದೆ. ಅವರು ನನಗೆ ಜನ್ಮ ನೀಡಿದ ತಾಯಿಯಲ್ಲ. ಮೊದಲಿಗೆ ಅವರು ತಮಾಷೆ ಮಾಡುತ್ತಿದ್ದಾರೆ ಎಂದುಕೊಂಡೆ. ಆದರೆ ಅವರ ಮುಖವನ್ನು ನೋಡಿದಾಗ ಅವರು ತುಂಬಾ ಗಂಭೀರವಾಗಿರುವುದು ನನಗೆ ಅರ್ಥವಾಯಿತು. ಸ್ವಲ್ಪ ಹೊತ್ತಿನ ನಂತರ ಅವರು ತಮ್ಮ ಜೀವನದ ಕಥೆಯನ್ನು ಹೇಳಲು ಆರಂಭಿಸಿದರು. ನಾನು ತುಂಬಾ ಚಿಕ್ಕವನಿದ್ದಾಗಲೇ ನನ್ನ ಜನ್ಮ ತಾಯಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದರು. ಆಗ ನನಗೆ ಏನೂ ಅರ್ಥವಾಗುವ ವಯಸ್ಸಿರಲಿಲ್ಲ. ಅಪ್ಪ ಹಲವು ವರ್ಷಗಳ ಕಾಲ ಒಬ್ಬರೇ ನನ್ನನ್ನು ಬೆಳೆಸಿದರು. ನಂತರ ಮನೆಯ ಪರಿಸ್ಥಿತಿಯನ್ನು ನೋಡಿ ಅವರು ಮರುಮದುವೆಯಾಗಬೇಕಾಯಿತು. ಆ ಸಮಯದಲ್ಲಿ ಸಂಬಂಧಿಕರು ಹಲವು ರೀತಿಯ ಮಾತುಗಳನ್ನು ಆಡಿದರು. ಮಲತಾಯಿ ಎಂದಿಗೂ ನಿಜವಾದ ತಾಯಿಯಾಗಲು ಸಾಧ್ಯವಿಲ್ಲ ಎಂದು ಎಲ್ಲರೂ ಹೇಳುತ್ತಿದ್ದರು. ಆದರೆ ನನ್ನ ಅಮ್ಮ ತಮ್ಮ ಪ್ರೀತಿ, ತ್ಯಾಗ ಮತ್ತು ಕಾಳಜಿಯಿಂದ ಎಲ್ಲ ಮಾತುಗಳನ್ನು ಸುಳ್ಳು ಎಂದು ಸಾಬೀತು ಮಾಡಿದರು. ಆದಿತ್ಯ ತಮ್ಮ ಕಥೆಯನ್ನು ಮುಂದುವರಿಸುತ್ತಾ ಹೇಳಿದರು, ಅಮ್ಮ ನನಗೆ ಯಾವತ್ತೂ ನಾನು ಅವರ ಸ್ವಂತ ಮಗನಲ್ಲ ಎಂಬ ಭಾವನೆ ಬರಲು ಬಿಡಲಿಲ್ಲ. ಬದಲಿಗೆ ತಮ್ಮ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಯಿಂದ ನನ್ನನ್ನು ಬೆಳೆಸಿದರು. ನನ್ನ ಪ್ರತಿಯೊಂದು ಸಣ್ಣ ದೊಡ್ಡ ಅಗತ್ಯವನ್ನೂ ಗಮನಿಸುತ್ತಿದ್ದರು. ನನಗೆ ಜ್ವರ ಬಂದರೆ ಇಡೀ ರಾತ್ರಿ ನನ್ನ ಹತ್ತಿರವೇ ಕುಳಿತು ನೋಡಿಕೊಳ್ಳುತ್ತಿದ್ದರು. ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಮೊದಲಿಗರಾಗಿ ಬಂದು ನನ್ನನ್ನು ಪ್ರೋತ್ಸಾಹಿಸುತ್ತಿದ್ದರು. ನಾನು ಬೇಸರದಲ್ಲಿದ್ದರೆ ನನ್ನಿಗಿಂತ ಹೆಚ್ಚು ಚಿಂತಿಸುತ್ತಿದ್ದವರು ಅವರೇ. ಸ್ವಲ್ಪ ನಿಂತು ಆದಿತ್ಯ ಮತ್ತೊಮ್ಮೆ ಹೇಳಿದರು, ನಿಜ ಹೇಳಬೇಕೆಂದರೆ ನನ್ನನ್ನು ಹೆತ್ತ ತಾಯಿಯ ಮುಖವು ನನಗೆ ಸರಿಯಾಗಿ ನೆನಪಿಲ್ಲ. ಆದರೆ ತಾಯಿ ಎನ್ನುವ ಪದದ ಅರ್ಥವನ್ನು ನಾನು ಕಲಿತದ್ದು ಲಕ್ಷ್ಮಿ ಅಮ್ಮನಿಂದಲೇ. ಆ ಮಾತುಗಳನ್ನು ಕೇಳಿದ ನಂತರ ಅವರ ಮೇಲಿನ ನನ್ನ ಗೌರವ ಇನ್ನಷ್ಟು ಹೆಚ್ಚಾಯಿತು. ಮನಸ್ಸಿನಲ್ಲಿ ನಾನು ಯೋಚಿಸಿದೆ, ಪ್ರತಿಯೊಬ್ಬ ಮಲತಾಯಿಯೂ ಕೆಟ್ಟವರೇ ಆಗಿರಬೇಕೆಂದಿಲ್ಲ. ಕೆಲವರು ತಮ್ಮ ಪ್ರೀತಿ ಮತ್ತು ಮಮತೆಯಿಂದ ಎಲ್ಲ ಸಂಬಂಧಗಳ ಕೊರತೆಯನ್ನು ತುಂಬಿಬಿಡುತ್ತಾರೆ. ಆದಿತ್ಯ ಮತ್ತೆ ಮಾತನಾಡಲು ಆರಂಭಿಸಿದರು. ಅಪ್ಪ ತೀರಿಕೊಂಡ ನಂತರ ಅಮ್ಮ ನನಗೆ ದೊಡ್ಡ ಆಧಾರವಾದರು. ವ್ಯವಹಾರದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಜೊತೆ ನಿಂತರು. ದೊಡ್ಡ ನಿರ್ಧಾರಗಳಿಂದ ಹಿಡಿದು ಆಸ್ತಿ ಪಾಸ್ತಿಯ ದಾಖಲೆಗಳವರೆಗೆ ಎಲ್ಲವನ್ನೂ ತುಂಬಾ ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದರು.
ಇಂದಿಗೂ ವ್ಯವಹಾರದ ಅನೇಕ ವಿಷಯಗಳಲ್ಲಿ ಅಮ್ಮನ ಸಲಹೆಯೇ ಮೊದಲದು. ನಾವು ಇಬ್ಬರೂ ಸೇರಿ ಅಪ್ಪ ಕಟ್ಟಿದ ಸಾಮ್ರಾಜ್ಯವನ್ನು ಕಾಪಾಡಿಕೊಂಡಿದ್ದೇವೆ. ಅವರ ಪರಿಶ್ರಮ ವ್ಯರ್ಥವಾಗದಂತೆ ನೋಡಿಕೊಂಡಿದ್ದೇವೆ. ಅವರ ಮಾತುಗಳನ್ನು ಕೇಳುತ್ತಾ ನಾನು ಮೌನವಾಗಿ ಬಿಟ್ಟೆ. ಹೊರಗಿನಿಂದ ನೋಡಿದರೆ ಗೌರವದಿಂದ ಬದುಕುತ್ತಿರುವ ಸಾಮಾನ್ಯ ಮಹಿಳೆಯಂತೆ ಕಾಣುವ ಲಕ್ಷ್ಮಿ ಅಮ್ಮ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳನ್ನು ಎದುರಿಸಿರಬಹುದು ಎಂದು ಯಾರೂ ಊಹಿಸಲಾರರು. ಆ ದಿನದ ನಂತರ ಅವರನ್ನು ಇನ್ನಷ್ಟು ಸಂತೋಷವಾಗಿಡಬೇಕು ಎಂದು ನಾನು ಮನಸ್ಸಿನಲ್ಲಿ ತೀರ್ಮಾನಿಸಿಕೊಂಡೆ. ದಿನಗಳು ಕಳೆಯುತ್ತಾ ಹೋದವು. ನಿಧಾನವಾಗಿ ನಾನು ಆ ಮನೆಯ ಒಬ್ಬ ಸದಸ್ಯೆಯಾಗಿ ಬೆರೆತು ಹೋದೆ. ಪ್ರತಿದಿನ ಬೆಳಿಗ್ಗೆ ಎಲ್ಲರೂ ಒಟ್ಟಿಗೆ ಕುಳಿತು ಉಪಹಾರ ಮಾಡುತ್ತಿದ್ದೆವು. ನಂತರ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗುತ್ತಿದ್ದರು. ಸಂಜೆ ಮತ್ತೆ ಎಲ್ಲರೂ ಒಂದೇ ಮೇಜಿನ ಬಳಿ ಕೂತು ಊಟ ಮಾಡುತ್ತಾ ದಿನವಿಡೀ ನಡೆದ ಘಟನೆಗಳನ್ನು ಹಂಚಿಕೊಳ್ಳುತ್ತಿದ್ದೆವು. ಆ ಮನೆಯ ಆ ಪ್ರೀತಿ, ನಗು ಮತ್ತು ಆತ್ಮೀಯತೆಯನ್ನು ನೋಡಿ ನನ್ನ ಜೀವನ ಹೀಗೆ ಸದಾ ಸುಖವಾಗಿಯೇ ಸಾಗುತ್ತದೆ ಎಂದು ನಾನು ಭಾವಿಸಿದ್ದೆ. ಆದರೆ ವಿಧಿ ನನ್ನಿಗಾಗಿ ಇನ್ನೇನೋ ಬರೆದು ಇಟ್ಟಿತ್ತು. ಕೆಲವೊಮ್ಮೆ ನಾವು ಎಲ್ಲರೂ ಒಟ್ಟಿಗೆ ಕುಳಿತು ನಗುತ್ತಾ, ತಮಾಷೆ ಮಾಡುತ್ತಾ ಸಮಯ ಕಳೆಯುತ್ತಿದ್ದೆವು. ಆಗ ನನ್ನ ಮನಸ್ಸಿಗೆ ಒಂದೇ ಒಂದು ಭಾವನೆ ಬರುತ್ತಿತ್ತು. ದೇವರು ನನಗೆ ಲೋಕದಲ್ಲೇ ಅತ್ಯುತ್ತಮ ಕುಟುಂಬವನ್ನು ಕೊಟ್ಟಿದ್ದಾನೆ. ಆದರೆ ಒಂದು ಮಾತಿದೆ, ಹೊರಗಿನಿಂದ ನಗುತ್ತಿರುವ ಪ್ರತಿಯೊಂದು ಮನೆಯೊಳಗೂ ಯಾರಿಗೂ ತಿಳಿಯದ ಒಂದು ನೋವು ಅಡಗಿರುತ್ತದೆ. ನಮ್ಮ ಮನೆಯಲ್ಲೂ ಅಂತಹ ಒಂದು ರಹಸ್ಯವಿತ್ತು. ಆದರೆ ಅದರ ಬಗ್ಗೆ ಯಾರೂ ಬಾಯ್ಬಿಟ್ಟು ಮಾತನಾಡುತ್ತಿರಲಿಲ್ಲ. ಆದಿತ್ಯನಿಗೆ ಒಬ್ಬ ತಂಗಿಯೂ ಇದ್ದಳು. ಅವಳ ಹೆಸರು ಆರಾಧ್ಯ. ಆದರೆ ಮದುವೆಯಾದ ನಂತರ ನಾನು ಅವಳನ್ನು ಮನೆಯೊಳಗೆ ಒಮ್ಮೆಯೂ ನೋಡಿರಲಿಲ್ಲ. ಒಂದು ದಿನ ಮನೆಯ ಮೇಲಿನ ಮಹಡಿಗೆ ಹೋದಾಗ ಅಲ್ಲಿ ಒಂದು ಕೊಠಡಿ ಯಾವಾಗಲೂ ಬೀಗ ಹಾಕಿದಂತೆಯೇ ಕಾಣಿಸುತ್ತಿತ್ತು. ಕುತೂಹಲದಿಂದ ನಾನು ಕೆಲಸದಾಕೆಯನ್ನು ಕೇಳಿದೆ, ಈ ಕೊಠಡಿ ಯಾವಾಗಲೂ ಮುಚ್ಚಿರೋದು ಯಾಕೆ? ಅವಳು ಒಂದು ಕ್ಷಣ ಗಾಬರಿಯಾದಳು. ನಂತರ ನಿಧಾನವಾಗಿ ಹೇಳಿದಳು, ಅಕ್ಕ, ಅದರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಎಂದು ಹೇಳಿ ತಕ್ಷಣ ಅಲ್ಲಿಂದ ಹೊರಟು ಹೋದಳು. ಅವಳ ಮುಖದಲ್ಲಿದ್ದ ಆತಂಕವನ್ನು ನೋಡಿ ನನಗೆ ಏನೋ ವಿಚಿತ್ರ ಅನುಮಾನ ಶುರುವಾಯಿತು. ಕೆಲವು ದಿನಗಳ ನಂತರ ಮನೆ ಸ್ವಚ್ಛಗೊಳಿಸುತ್ತಿದ್ದಾಗ ಲಕ್ಷ್ಮಿ ಅಮ್ಮ ಒಂದು ತಟ್ಟೆಯಲ್ಲಿ ಊಟ ತೆಗೆದುಕೊಂಡು ಅದೇ ಕೊಠಡಿಯೊಳಗೆ ಹೋದರು. ಬಹಳ ಹೊತ್ತಿನವರೆಗೆ ಅವರು ಹೊರಗೆ ಬರಲಿಲ್ಲ. ಸ್ವಲ್ಪ ಸಮಯದ ನಂತರ ಅವರು ಹೊರಬಂದಾಗ ಅವರ ಕಣ್ಣುಗಳು ಕೆಂಪಾಗಿದ್ದವು. ನೋಡಿದರೆ ಈಗಷ್ಟೇ ಅತ್ತಂತೆಯೇ ಕಾಣುತ್ತಿತ್ತು. ನಾನು ಕಳವಳದಿಂದ ಕೇಳಿದೆ, ಅಮ್ಮ, ಎಲ್ಲವೂ ಸರಿಯಿದೆಯೇ? ನೀವು ಬೇಸರದಲ್ಲಿರುವಂತೆ ಕಾಣುತ್ತೀರಲ್ಲ. ಅವರು ಬಲವಂತವಾಗಿ ನಗುತ್ತಾ ಉತ್ತರಿಸಿದರು, ಏನಿಲ್ಲ ಮಗಳೇ, ನಾನು ಚೆನ್ನಾಗಿದ್ದೇನೆ. ನೀನು ಅದರ ಬಗ್ಗೆ ಯೋಚಿಸಬೇಡ ಎಂದು ಹೇಳಿ ತಕ್ಷಣ ಬೇರೆ ವಿಷಯದ ಬಗ್ಗೆ ಮಾತನಾಡಲು ಆರಂಭಿಸಿದರು. ಆಗ ನನಗೆ ಅರ್ಥವಾಯಿತು, ಅವರು ಈಗ ಹೇಳಲು ಇಷ್ಟಪಡದ ಯಾವುದೋ ದೊಡ್ಡ ವಿಷಯ ಈ ಮನೆಯೊಳಗೆ ಅಡಗಿದೆ. ಕೆಲವು ದಿನಗಳ ನಂತರ ನಾನು ಮತ್ತೆ ಆದಿತ್ಯನನ್ನು ಕೇಳಿದೆ, ನಿಮ್ಮ ಕುಟುಂಬದಲ್ಲಿ ಇನ್ನಾರಾದರೂ ಇದ್ದಾರಾ? ನನ್ನ ಪ್ರಶ್ನೆ ಕೇಳಿ ಅವರು ಕೆಲವು ಕ್ಷಣ ಮೌನವಾಗಿದ್ದರು. ನಂತರ ನಿಧಾನವಾಗಿ ಹೇಳಿದರು, ನನಗೆ ಒಬ್ಬ ತಂಗಿ ಇದ್ದಾಳೆ. ಅವಳ ಹೆಸರು ಆರಾಧ್ಯ. ಅವಳ ಹೆಸರನ್ನು ಕೇಳಿದ ತಕ್ಷಣ ನಾನು ಆಶ್ಚರ್ಯದಿಂದ ನಗುತ್ತಾ ಕೇಳಿದೆ, ಹೌದಾ? ಹಾಗಿದ್ದರೆ ಅವಳು ಎಲ್ಲಿದ್ದಾರೆ? ನಾನು ಮದುವೆಯಾದ ದಿನದಿಂದ ಇಂದಿನವರೆಗೆ ಅವಳನ್ನು ಒಮ್ಮೆಯೂ ನೋಡಿಲ್ಲ. ನಾನು ಆಶ್ಚರ್ಯದಿಂದ ಕೇಳಿದೆ, ನಾನು ಇಷ್ಟು ದಿನಗಳಿಂದ ಈ ಮನೆಯಲ್ಲಿ ಇದ್ದೇನೆ, ಆದರೆ ಆರಾಧ್ಯಾಳನ್ನು ಒಮ್ಮೆಯೂ ನೋಡಿಲ್ಲ. ನನ್ನ ಮಾತು ಕೇಳುತ್ತಿದ್ದಂತೆಯೇ ಆದಿತ್ಯನ ಮುಖದ ನಗು ಮಾಯವಾಯಿತು. ಕೆಲವು ಕ್ಷಣ ಮೌನವಾಗಿದ್ದ ಅವರು ನಿಧಾನವಾಗಿ ಹೇಳಿದರು, ಆರಾಧ್ಯ ಕಳೆದ 2 ವರ್ಷಗಳಿಂದ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಳೆ. ಆ ಒಂದು ಮಾತು ಕೇಳಿದ ತಕ್ಷಣ ನಾನು ಮಾತೇ ಬಾರದೆ ನಿಂತುಬಿಟ್ಟೆ. ಸ್ವಲ್ಪ ಹೊತ್ತಿನ ನಂತರ ಧೈರ್ಯ ಮಾಡಿ ಕೇಳಿದೆ, ಏನಾಯಿತು? ಅವಳಿಗೆ ಹೀಗೆ ಹೇಗೆ ಆಯಿತು? ಆದಿತ್ಯ ದೀರ್ಘ ನಿಟ್ಟುಸಿರು ಬಿಟ್ಟರು. ಅದು ತುಂಬಾ ಹಳೆಯ ಘಟನೆ, ಈಗ ಅದರ ಬಗ್ಗೆ ಮಾತನಾಡಬಾರದು ಎಂದು ಹೇಳಿ ವಿಷಯವನ್ನು ಅಲ್ಲಿಗೆ ಮುಗಿಸಿದರು. ಆ ದಿನದ ನಂತರ ನಾನು ಒಂದು ವಿಚಿತ್ರ ವಿಷಯವನ್ನು ಗಮನಿಸಲು ಆರಂಭಿಸಿದೆ. ಮನೆಯೊಳಗೆ ಯಾರಾದರೂ ಆರಾಧ್ಯ ಹೆಸರನ್ನು ಹೇಳಿದರೆ ಸಾಕು, ಲಕ್ಷ್ಮಿ ಅಮ್ಮನ ಕಣ್ಣುಗಳು ತಕ್ಷಣವೇ ನೀರಿನಿಂದ ತುಂಬಿಕೊಳ್ಳುತ್ತಿತ್ತು. ಆದಿತ್ಯ ಕೂಡಲೇ ಬೇರೆ ವಿಷಯದ ಬಗ್ಗೆ ಮಾತನಾಡಲು ಆರಂಭಿಸುತ್ತಿದ್ದರು. ಅವರು ಆ ವಿಷಯವನ್ನು ಉದ್ದೇಶಪೂರ್ವಕವಾಗಿ ತಪ್ಪಿಸುತ್ತಿರುವುದು ನನಗೆ ಸ್ಪಷ್ಟವಾಗುತ್ತಿತ್ತು. ಮೊದಲಿಗೆ ನಾನು, ಬಹುಶಃ ಈಗ ಕೇಳಲು ಸರಿಯಾದ ಸಮಯ ಅಲ್ಲ ಎಂದುಕೊಂಡು ಸುಮ್ಮನಾದೆ. ಆದರೆ ದಿನಗಳು ಕಳೆಯುತ್ತಿದ್ದಂತೆ ನನ್ನ ಮನಸ್ಸಿನ ಪ್ರಶ್ನೆಗಳು ಹೆಚ್ಚಾಗುತ್ತಲೇ ಹೋದವು. ಆರಾಧ್ಯಾಳಿಗೆ ನಿಜವಾಗಿ ಏನಾಯಿತು? ಅವಳು ಯಾವ ಕೊಠಡಿಯಲ್ಲಿ ಇದ್ದಾಳೆ? ಅವಳು ಯಾವಾಗಲಾದರೂ ಕಣ್ಣು ತೆರೆಯುವಳ? ಇಷ್ಟೊಂದು ವರ್ಷಗಳಿಂದ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರುವುದಕ್ಕೆ ಕಾರಣ ಏನು? ಇದು ಕೇವಲ ಅಪಘಾತವೇ, ಅಥವಾ ಇದರ ಹಿಂದೆ ಇನ್ನೂ ದೊಡ್ಡ ರಹಸ್ಯ ಅಡಗಿದೆಯೇ? ಈ ಪ್ರಶ್ನೆಗಳು ಪ್ರತಿದಿನ ನನ್ನ ಮನಸ್ಸನ್ನು ಕಾಡುತ್ತಲೇ ಇದ್ದವು. ಆದರೆ ನಾನು ಸತ್ಯದ ಹತ್ತಿರ ಹೋಗಲು ಪ್ರಯತ್ನಿಸಿದಷ್ಟು ಮನೆಯವರು ಅಷ್ಟೇ ಚಾಣಾಕ್ಷತನದಿಂದ ವಿಷಯವನ್ನು ಬದಲಿಸುತ್ತಿದ್ದರು. ನಿಧಾನವಾಗಿ ನನಗೆ ಒಂದು ಸಂಗತಿ ಅರ್ಥವಾಗತೊಡಗಿತು. ಈ ಮನೆಯ ನಗು ಮತ್ತು ಶಾಂತಿಯ ಹಿಂದೆ ಯಾರಿಗೂ ಹೇಳದ ಒಂದು ದೊಡ್ಡ ರಹಸ್ಯ ಅಡಗಿದೆ. ಆ ರಹಸ್ಯವನ್ನು ಈ ಮನೆಯ ಎಲ್ಲರೂ ವರ್ಷಗಳಿಂದ ಕಾಪಾಡಿಕೊಂಡು ಬಂದಿದ್ದರು. ಆದರೆ ಒಂದು ದಿನ ಅದೇ ರಹಸ್ಯ ನನ್ನ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿದೆ ಎಂಬುದು ಆಗ ನನಗೆ ಕನಸಿನಲ್ಲೂ ಗೊತ್ತಿರಲಿಲ್ಲ. ಒಂದು ಬೆಳಗ್ಗೆ ಎದ್ದ ಕ್ಷಣದಿಂದಲೇ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಯೋಚನೆ ಸುತ್ತುತ್ತಿತ್ತು, ಒಮ್ಮೆ ಆದರೂ ಆರಾಧ್ಯಾಳನ್ನು ನೋಡಬೇಕು. ಅವಳು ಈಗ ಹೇಗಿದ್ದಾಳೆ ಎಂದು ತಿಳಿಯಬೇಕು. ಅಷ್ಟರಲ್ಲಿ ನಾನು ಈ ಮನೆಗೆ ಬಂದೇ ಹಲವಾರು ತಿಂಗಳುಗಳು ಕಳೆದಿದ್ದವು. ನಾನು ಈ ಮನೆಗೆ ಬಂದಿದ್ದು ಹಲವು ತಿಂಗಳುಗಳಾಗಿದ್ದರೂ ಆರಾಧ್ಯಾಳನ್ನು ಒಮ್ಮೆಯೂ ಸರಿಯಾಗಿ ನೋಡಿರಲಿಲ್ಲ. ಭಾಗ 6. ನಾನು ಈ ಮನೆಗೆ ಬಂದಿದ್ದು ಹಲವು ತಿಂಗಳುಗಳಾಗಿದ್ದರೂ ಆರಾಧ್ಯಾಳನ್ನು ಒಮ್ಮೆಯೂ ಸರಿಯಾಗಿ ನೋಡಿರಲಿಲ್ಲ. ಅವಳ ಹೆಸರನ್ನು ಮಾತ್ರ ಕೇಳುತ್ತಿದ್ದೆ. ಆದರೆ ಪ್ರತಿ ಬಾರಿ ಆ ಹೆಸರು ಕೇಳಿಬಂದಾಗ ಮನೆಯಲ್ಲಿದ್ದವರ ಮುಖದಲ್ಲಿನ ನಗು ಮಾಯವಾಗಿ ವಾತಾವರಣವೇ ಬದಲಾಗುತ್ತಿತ್ತು. ಕೊನೆಗೆ ಒಂದು ದಿನ ಧೈರ್ಯ ಮಾಡಿ ನಾನು ಆದಿತ್ಯನನ್ನು ಕೇಳಿದೆ,
ಆದಿತ್ಯ, ನನಗೆ ಒಮ್ಮೆ ಆರಾಧ್ಯಾಳನ್ನು ಭೇಟಿಯಾಗಬೇಕು, ಅವಳನ್ನು ನೋಡಬೇಕು. ನನ್ನ ಮಾತು ಕೇಳಿ ಅವರು ಕೆಲ ಕ್ಷಣ ನನ್ನತ್ತ ಮೌನವಾಗಿ ನೋಡುತ್ತಾ ನಿಂತರು. ಅವರ ಮನಸ್ಸಿನಲ್ಲಿ ಏನೋ ಹೋರಾಟ ನಡೆಯುತ್ತಿರುವಂತೆ ಕಾಣುತ್ತಿತ್ತು. ಸ್ವಲ್ಪ ಸಮಯದ ನಂತರ ನಿಧಾನವಾಗಿ ಹೇಳಿದರು, ಸರಿ, ಇಂದು ನಿನ್ನನ್ನು ಅವಳ ಬಳಿ ಕರೆದುಕೊಂಡು ಹೋಗುತ್ತೇನೆ. ಆ ಮಾತು ಕೇಳಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರ ನೆಮ್ಮದಿ ಮೂಡಿತು. ಯಾಕೆಂದರೆ ನಾನು ಬಹಳ ದಿನಗಳಿಂದ ಅವಳನ್ನು ಒಮ್ಮೆ ನೋಡಬೇಕೆಂದು ಬಯಸುತ್ತಿದ್ದೆ. ಅದೇ ದಿನ ಆದಿತ್ಯ ನನ್ನನ್ನು ನಗರದ ದೊಡ್ಡ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಕಳೆದ 2 ವರ್ಷಗಳಿಂದ ಆರಾಧ್ಯ ಅಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದಳು. ಆಸ್ಪತ್ರೆಗೆ ಹೋಗುವ ದಾರಿಯಿಡಿ ಆದಿತ್ಯ ಬಹುತೇಕ ಮೌನವಾಗಿದ್ದರು. ಅವರು ನಿಧಾನವಾಗಿ ಕಾರು ಓಡಿಸುತ್ತಿದ್ದರು. ಅವರ ಮುಖದಲ್ಲಿದ್ದ ದುಃಖವನ್ನು ನೋಡಿದಾಗ ತಮ್ಮ ತಂಗಿಯ ನೋವನ್ನು ಅವರು ಎಷ್ಟು ಆಳವಾಗಿ ಅನುಭವಿಸುತ್ತಿದ್ದಾರೆ ಎಂಬುದು ನನಗೆ ಸ್ಪಷ್ಟವಾಗುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ನಾವು ಆಸ್ಪತ್ರೆಗೆ ತಲುಪಿದೆವು. ಅದು ನಗರದ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದ್ದ ಹೆಸರಾಂತ ಆಸ್ಪತ್ರೆಯಾಗಿತ್ತು. ಆದಿತ್ಯ ನನ್ನನ್ನು ನೇರವಾಗಿ ಆರಾಧ್ಯ ಇದ್ದ ವಿಶೇಷ ವಾರ್ಡ್ಗೆ ಕರೆದುಕೊಂಡು ಹೋದರು. ಅವಳ ಕೊಠಡಿಯ ಹತ್ತಿರ ಹೋಗುತ್ತಿದ್ದಂತೆ ನನ್ನ ಹೃದಯದ ಬಡಿತ ವೇಗವಾಗತೊಡಗಿತು. ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಒಂದರ ಹಿಂದೆ ಒಂದಾಗಿ ಮೂಡುತ್ತಿದ್ದವು. ಕೊನೆಗೆ ಆದಿತ್ಯ ನಿಧಾನವಾಗಿ ಬಾಗಿಲು ತೆರೆದರು. ನಾವಿಬ್ಬರೂ ಒಳಗೆ ಪ್ರವೇಶಿಸಿದೆವು. ಆ ಕೊಠಡಿಗೆ ಕಾಲಿಟ್ಟ ಕ್ಷಣವೇ ಅಲ್ಲಿನ ವಾತಾವರಣ ನನ್ನನ್ನು ನಿಶ್ಶಬ್ದಗೊಳಿಸಿತು. ಎಲ್ಲೆಡೆ ಗಾಢ ಮೌನ ಆವರಿಸಿತ್ತು. ಆ ಮೌನವನ್ನು ಮುರಿಯುತ್ತಿದ್ದದ್ದು ಜೀವರಕ್ಷಕ ಯಂತ್ರಗಳಿಂದ ಕೇಳಿಬರುತ್ತಿದ್ದ ಮೃದುವಾದ ಬೀಪ್ ಬೀಪ್ ಎಂಬ ಶಬ್ದ ಮಾತ್ರ. ಕೊಠಡಿಯ ಕಿಟಕಿಗಳ ಪರದೆಗಳು ಅರ್ಧಕ್ಕೆ ಎಳೆದಿದ್ದವು. ಆದ್ದರಿಂದ ಒಳಗೆ ಮಬ್ಬಾದ ಬೆಳಕು ಮಾತ್ರ ಹರಡಿತ್ತು. ಕೊಠಡಿ ತುಂಬಾ ಸ್ವಚ್ಛವಾಗಿದ್ದರೂ ಅಲ್ಲೊಂದು ವಿಚಿತ್ರವಾದ ಮೌನ ಮತ್ತು ಹೇಳಲಾಗದ ನೋವಿನ ವಾತಾವರಣ ಆವರಿಸಿತ್ತು. ನಿಧಾನವಾಗಿ ನಾನು ಆರಾಧ್ಯಾಳ ಹಾಸಿಗೆಯ ಹತ್ತಿರ ನಡೆದೆ. ಅವಳು ಯಾವುದೇ ಚಲನೆಯಿಲ್ಲದೆ ಶಾಂತವಾಗಿ ಮಲಗಿದ್ದಳು. ಅವಳ ಕೈಗೆ ಸ್ಯಾಲೈನ್ ಹಾಕಲಾಗಿತ್ತು. ದೇಹಕ್ಕೆ ಹಲವಾರು ವೈದ್ಯಕೀಯ ಸಾಧನಗಳನ್ನು ಜೋಡಿಸಲಾಗಿತ್ತು. ಅವಳ ಮುಖವನ್ನು ನೋಡಿದರೆ ಇಷ್ಟು ವರ್ಷಗಳಿಂದ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವಳು ಎಂದು ಯಾರೂ ಊಹಿಸಲಾರರು. ನಾನು ಕೆಲವು ಕ್ಷಣ ಮಾತೆ ಆಡದೆ ಅವಳನ್ನೇ ನೋಡುತ್ತಾ ನಿಂತಿದ್ದೆ. ನಂತರ ನನ್ನ ದೃಷ್ಟಿಯಲ್ಲಿದ್ದ ಔಷಧಿಗಳು ಮತ್ತು ವೈದ್ಯಕೀಯ ಉಪಕರಣಗಳ ಕಡೆಗೆ ಹೋಯಿತು. ವೈದ್ಯಕೀಯ ಕ್ಷೇತ್ರದ ಬಗ್ಗೆ ನನಗೆ ಸ್ವಲ್ಪ ತಿಳುವಳಿಕೆ ಇದ್ದುದರಿಂದ ಒಂದು ವಿಷಯ ನನ್ನ ಗಮನ ಸೆಳೆಯಿತು. ಇಷ್ಟು ವರ್ಷಗಳಿಂದ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವ ರೋಗಿಗೆ ಸಾಮಾನ್ಯವಾಗಿ ನೀಡುವ ತೀವ್ರ ಚಿಕಿತ್ಸೆ ಇಲ್ಲಿ ಕಾಣಿಸುತ್ತಿರಲಿಲ್ಲ. ಕೆಲವು ಸಾಮಾನ್ಯ ಔಷಧಿಗಳು, ದಿನನಿತ್ಯದ ಆರೈಕೆ ಅಷ್ಟೇ ನಡೆಯುತ್ತಿರುವಂತೆ ಅನಿಸಿತು. ಇದು ನನಗೆ ತುಂಬಾ ವಿಚಿತ್ರವಾಗಿ ತೋಚಿತು. ಇಷ್ಟೊಂದು ಶ್ರೀಮಂತ ಕುಟುಂಬದ ಮಗಳಿಗೆ ಚಿಕಿತ್ಸೆ ಇನ್ನೂ ಹೆಚ್ಚಿನ ಗಮನದಿಂದ ನಡೆಯಬೇಕು ಎಂದು ನಾನು ನಿರೀಕ್ಷಿಸಿದ್ದೆ. ನಾನು ಆದಿತ್ಯನ ಕಡೆ ನೋಡಿದೆ. ಆದರೆ ಆ ಕ್ಷಣದಲ್ಲಿ ಅವರು ತಮ್ಮ ತಂಗಿಯನ್ನು ನೋಡುತ್ತಾ ಭಾವನಾತ್ಮಕವಾಗಿ ನಿಂತಿದ್ದರು. ಆ ಸಮಯದಲ್ಲಿ ಯಾವುದೇ ಪ್ರಶ್ನೆ ಕೇಳುವುದು ಸರಿಯಲ್ಲ ಎಂದು ನಾನು ಸುಮ್ಮನಾದೆ. ಕೊಠಡಿಯಲ್ಲಿ ಒಬ್ಬ ಆಸ್ಪತ್ರೆಯ ಸಿಬ್ಬಂದಿಯೂ ಇದ್ದ. ಅವರು ಆರಾಧ್ಯಾಳ ಔಷಧಿಗಳನ್ನು ಪರಿಶೀಲಿಸುತ್ತಿದ್ದರು. ವೈದ್ಯಕೀಯ ಸಾಧನಗಳ ಮೇಲೂ ನಿರಂತರವಾಗಿ ಗಮನವಿಟ್ಟು ಸಮಯಕ್ಕೆ ತಕ್ಕಂತೆ ಅವಳ ಆರೋಗ್ಯವನ್ನು ಪರೀಕ್ಷಿಸುತ್ತಿದ್ದರು. ಸ್ವಲ್ಪ ಹೊತ್ತಿನ ನಂತರ ಆದಿತ್ಯನ ಮೊಬೈಲ್ಗೆ ಒಂದು ಮುಖ್ಯ ಕರೆ ಬಂತು. ಅವರು ನನ್ನ ಕಡೆ ತಿರುಗಿ ನಿಧಾನವಾಗಿ ಹೇಳಿದರು, ಅನನ್ಯ, ನನಗೆ 5 ನಿಮಿಷ ಹೊರಗೆ ಹೋಗಬೇಕು. ನೀನು ಇಲ್ಲೇ ಇರು, ನಾನು ಕೂಡಲೇ ಬರುತ್ತೇನೆ. ಅಷ್ಟು ಹೇಳಿ ಅವರು ಕೊಠಡಿಯಿಂದ ಹೊರಗೆ ನಡೆದು ಹೋದರು. ನಾನು ಮಾತ್ರ ಆರಾಧ್ಯಾಳ ಹಾಸಿಗೆಯ ಪಕ್ಕದಲ್ಲೇ ಒಬ್ಬಳೇ ನಿಂತಿದ್ದೆ. ಸ್ವಲ್ಪ ಹೊತ್ತಿನ ನಂತರ ಆಸ್ಪತ್ರೆಯ ಸಿಬ್ಬಂದಿಯು ಯಾವುದೋ ಕೆಲಸದ ನಿಮಿತ್ತ ಕೊಠಡಿಯಿಂದ ಹೊರಗೆ ಹೋದರು. ಈಗ ಆ ಕೊಠಡಿಯಲ್ಲಿ ನಾನು ಮತ್ತು ಆರಾಧ್ಯ ಮಾತ್ರ ಇದ್ದೆವು. ನಾನು ನಿಧಾನವಾಗಿ ಅವಳ ಹಾಸಿಗೆಯ ಪಕ್ಕದಲ್ಲಿದ್ದ ಕುರ್ಚಿಯಲ್ಲಿ ಕುಳಿತುಕೊಂಡೆ. ಕೆಲವು ಕ್ಷಣ ಅವಳ ಮುಖವನ್ನೇ ನೋಡುತ್ತಾ ಮೌನವಾಗಿದ್ದೆ. ಯಾಕೋ ಗೊತ್ತಿಲ್ಲ, ಅವಳನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಆತ್ಮೀಯತೆ ಮೂಡಿತು. ನಾನು ನಿಧಾನವಾಗಿ ಅವಳ ಕೈಯನ್ನು ನನ್ನ ಕೈಯಲ್ಲಿ ಹಿಡಿದು ಮೃದುವಾಗಿ ಹೇಳಿದೆ, ಆರಾಧ್ಯ, ನಾನು ಅನನ್ಯ, ನಿನ್ನ ಅಣ್ಣ ಆದಿತ್ಯನ ಹೆಂಡತಿ. ನಿನಗೆ ನನ್ನ ಮಾತು ಕೇಳಿಸುತ್ತಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೂ ನಿನ್ನನ್ನು ಭೇಟಿಯಾಗಬೇಕೆಂಬ ಆಸೆ ತುಂಬಾ ದಿನಗಳಿಂದ ಇತ್ತು. ಮನೆಯಲ್ಲಿ ಎಲ್ಲರೂ ನಿನ್ನನ್ನು ತುಂಬಾ ನೆನಪಿಸಿಕೊಳ್ಳುತ್ತಾರೆ. ಲಕ್ಷ್ಮಿ ಅಮ್ಮ ಪ್ರತಿದಿನ ನಿನ್ನ ಬಗ್ಗೆ ಚಿಂತಿಸುತ್ತಾರೆ. ಆದಿತ್ಯನಂತೂ ಪ್ರತಿಸಲ ಇಲ್ಲಿ ಬಂದಾಗ ತನ್ನ ಭಾವನೆಗಳನ್ನು ಮರೆಮಾಡಿಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ. ನನಗೆ ನಂಬಿಕೆ ಇದೆ, ಒಂದು ದಿನ ನೀನು ಕಣ್ಣು ತೆರೆದು ನಮ್ಮೆಲ್ಲರ ಜೊತೆ ಮಾತನಾಡುತ್ತೀಯ. ಆ ದಿನಕ್ಕಾಗಿ ನಾವೆಲ್ಲ ಕಾಯುತ್ತಿದ್ದೇವೆ. ಹೀಗೆ ಅವಳು ಎಲ್ಲವನ್ನೂ ಕೇಳುತ್ತಿದ್ದಾಳೆ ಎಂಬ ಭಾವನೆಯಲ್ಲೇ ನಾನು ಅವಳೊಂದಿಗೆ ನಿಧಾನವಾಗಿ ಮಾತನಾಡುತ್ತಲೇ ಇದ್ದೆ. ಸ್ವಲ್ಪ ಸಮಯದ ನಂತರ ಕೊಠಡಿಯ ಬಾಗಿಲು ನಿಧಾನವಾಗಿ ತೆರೆದಿತು. ಆದಿತ್ಯ ಒಳಗೆ ಬಂದರು. ಅವರ ಕಣ್ಣುಗಳು ಸ್ವಲ್ಪ ಕೆಂಪಾಗಿದ್ದವು. ಹೊರಗೆ ಹೋಗಿ ತಮ್ಮ ಕಣ್ಣೀರನ್ನು ಮರೆಮಾಡಿ ಬಂದಿದ್ದಾರೆ ಎಂಬುದು ಅವರ ಮುಖದಲ್ಲೇ ಕಾಣುತ್ತಿತ್ತು. ಅವರು ಮಾತಿಲ್ಲದೆ ಆರಾಧ್ಯಾಳ ಹಾಸಿಗೆಯ ಬಳಿಗೆ ಬಂದು ಕುಳಿತರು. ನಿಧಾನವಾಗಿ ಅವಳ ತಲೆಯ ಮೇಲೆ ಕೈ ಇಟ್ಟು ಮಮತೆಯಿಂದ ಸವರಿದರು. ನಂತರ ಮೃದುವಾಗಿ ಹೇಳಿದರು, ಆರಾಧ್ಯ, ಬೇಗ ಗುಣಮುಖಳಾಗಿ ಹಿಂದಿರುಗು. ಮನೆ ನಿನ್ನಿಲ್ಲದೆ ಖಾಲಿಯಾಗಿದೆ. ನಾನು ಇನ್ನೂ ನಿನ್ನಗಾಗಿ ಕಾಯುತ್ತಿದ್ದೇನೆ. ಅವರ ಧ್ವನಿಯಲ್ಲಿದ್ದ ನೋವು ಕೇಳಿ ನನ್ನ ಕಣ್ಣು ಸಹ ತೇವವಾಯಿತು. ನೀನು ಇಲ್ಲದೆ ಮನೆ ಸಂಪೂರ್ಣ ಖಾಲಿಯಾಗಿರುವಂತೆ ಅನಿಸುತ್ತದೆ. ಅಷ್ಟು ಹೇಳುತ್ತಿದ್ದಂತೆಯೇ ಆದಿತ್ಯನ ಧ್ವನಿ ನಡುಗಿತು. ಅವರು ಕೆಲ ಕ್ಷಣ ಮಾತು ಬರದೆ ಮೌನವಾಗಿ ಕುಳಿತರು. ಅವರ ಕಣ್ಣಿನಲ್ಲಿ ತುಂಬಿಕೊಂಡಿದ್ದ ನೋವನ್ನು ನೋಡಿ ನನ್ನ ಮನಸ್ಸು ಭಾರವಾಯಿತು. ಆ ಕ್ಷಣದಲ್ಲಿ ನನಗೆ ಅರ್ಥವಾಯಿತು, ಅವರು ತಮ್ಮ ತಂಗಿಯನ್ನು ಎಷ್ಟು ಪ್ರೀತಿಸುತ್ತಾರೆ ಎಂಬುದು. ಸ್ವಲ್ಪ ಹೊತ್ತು ಅಲ್ಲೇ ಇದ್ದ ನಂತರ ನಾವು ಮನೆಗೆ ಹಿಂತಿರುಗಲು ನಿರ್ಧರಿಸಿದೆವು. ಆದಿತ್ಯ ಮೊದಲು ಕೊಠಡಿಯಿಂದ ಹೊರಗೆ ನಡೆದರು. ನಾನು ಅವರ ಹಿಂದೆ ಹೊರಬರುತ್ತಿದ್ದೆ. ಆದರೆ ಬಾಗಿಲಿನವರೆಗೆ ಬಂದಾಗ ಯಾಕೋ ಗೊತ್ತಿಲ್ಲ, ಒಮ್ಮೆ ಹಿಂದಿರುಗಿ ಆರಾಧ್ಯಾಳ ಕಡೆ ನೋಡಬೇಕೆನ್ನಿಸಿತು. ಅದೇ ಕ್ಷಣದಲ್ಲಿ ನನ್ನ ದೃಷ್ಟಿ ನೆಲದ ಮೇಲೆ ಬಿತ್ತು.
ಅಲ್ಲಿ ಔಷಧಿಯ ಗಾಜಿನ ಬಾಟಲಿ ಒಡೆದು ಚೂರು ಚೂರಾಗಿ ಬಿದ್ದಿತ್ತು. ನೋಡಿದರೆ ಅದು ಈಗಷ್ಟೇ ಮೇಲಿನಿಂದ ಕೆಳಗೆ ಬಿದ್ದು ಒಡೆದಂತಿತ್ತು. ನಾನು ಒಂದು ಕ್ಷಣ ಅಲ್ಲೇ ನಿಂತು ಬಿಟ್ಟೆ. ಮನಸ್ಸಿನಲ್ಲಿ ತಕ್ಷಣ ಒಂದು ಪ್ರಶ್ನೆ ಮೂಡಿತು. ಈ ಬಾಟಲಿ ಕೆಳಗೆ ಬಿದ್ದದ್ದು ಹೇಗೆ? ಕೆಲವೇ ಕ್ಷಣಗಳ ಹಿಂದೆ ಕೊಠಡಿಯಲ್ಲಿ ಯಾರೂ ಇರಲಿಲ್ಲ. ಆರಾಧ್ಯ ಕಳೆದ 2 ವರ್ಷಗಳಿಂದ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಳೆ. ಅವಳಿಂದ ಸ್ವತಃ ಕೈಕಾಲು ಕೂಡ ಅಲುಗಾಡಿಸಲು ಸಾಧ್ಯವಿಲ್ಲ. ಹಾಗಾದರೆ ಈ ಗಾಜಿನ ಬಾಟಲಿ ನೆಲಕ್ಕೆ ಬಿದ್ದದ್ದು ಹೇಗೆ? ನಾನು ಮತ್ತೊಮ್ಮೆ ಇಡೀ ಕೊಠಡಿಯನ್ನು ಎಚ್ಚರಿಕೆಯಿಂದ ಗಮನಿಸಿದೆ. ಎಲ್ಲ ವಸ್ತುಗಳು ತಮ್ಮ ತಮ್ಮ ಜಾಗದಲ್ಲೇ ಇವೆ. ಕಿಟಕಿಯೂ ಸಂಪೂರ್ಣ ಮುಚ್ಚಲಾಗಿತ್ತು. ಫ್ಯಾನ್ ಸಹ ಸಾಮಾನ್ಯ ವೇಗದಲ್ಲೇ ತಿರುಗುತ್ತಿತ್ತು. ಗಾಳಿಯಿಂದ ಏನಾದರೂ ಬಿದ್ದಿರಬಹುದು ಎನ್ನುವ ಸಾಧ್ಯತೆಯೂ ಕಾಣಿಸಲಿಲ್ಲ. ಕೆಲವು ಕ್ಷಣ ನಾನು ಗೊಂದಲದಲ್ಲೇ ನಿಂತಿದ್ದೆ. ಆದರೆ ಯಾವುದೇ ಉತ್ತರ ಸಿಗಲಿಲ್ಲ. ಅಷ್ಟರಲ್ಲಿ ಒಬ್ಬ ನರ್ಸ್ ಔಷಧಿಗಳನ್ನು ಬದಲಾಯಿಸಲು ಕೊಠಡಿಯೊಳಗೆ ಬಂದರು. ನಾನು ತಕ್ಷಣ ಅವರ ಬಳಿ ಹೋಗಿ ಕೇಳಿದೆ, ಸಿಸ್ಟರ್, ಆರಾಧ್ಯ ಯಾವಾಗಲಾದರೂ ಕಣ್ಣು ತೆರೆದಿದ್ದಾಳಾ? ಅಥವಾ ಈ 2 ವರ್ಷಗಳಲ್ಲಿ ಕೈ ಅಥವಾ ಬೆರಳು ಅಲುಗಿಸಿದಂತಹ ಯಾವುದಾದರೂ ಚಲನೆ ಆಗಿದೆಯೇ? ನರ್ಸ್ ನನ್ನತ್ತ ನೋಡಿ ಯಾವುದೇ ಯೋಚನೆಯಿಲ್ಲದೆ ಉತ್ತರಿಸಿದರು, ಇಲ್ಲ ಮ್ಯಾಡಮ್, ಕಳೆದ 2 ವರ್ಷಗಳಲ್ಲಿ ಅವರು ಯಾವುದೇ ರೀತಿಯ ಚಲನೆಯನ್ನೂ ಮಾಡಿಲ್ಲ. ಅವರ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ನರ್ಸ್ ಹೇಳಿದ ಮಾತು ಕೇಳಿದ ನಂತರ ನನ್ನ ಗೊಂದಲ ಇನ್ನಷ್ಟು ಹೆಚ್ಚಾಯಿತು. ಕಳೆದ 2 ವರ್ಷಗಳಿಂದ ಯಾವುದೇ ಚಲನೆಯೇ ಆಗಿಲ್ಲ. ಹಾಗಿದ್ದರೆ ಸ್ವಲ್ಪ ಹೊತ್ತಿನ ಹಿಂದೆಯ ಔಷಧಿಯ ಗಾಜಿನ ಬಾಟಲಿ ಕೆಳಗೆ ಬಿದ್ದದ್ದು ಹೇಗೆ? ಈ ಪ್ರಶ್ನೆ ಮತ್ತೆ ಮತ್ತೆ ನನ್ನ ಮನಸ್ಸನ್ನು ಕಾಡತೊಡಗಿತು. ಹೊರಗೆ ಬಂದರೂ ನನ್ನ ಯೋಚನೆ ಮಾತ್ರ ಆ ಕೊಠಡಿಯಲ್ಲೇ ಉಳಿದಿತ್ತು. ನಿಧಾನವಾಗಿ ನನ್ನ ಮನಸ್ಸಿನಲ್ಲಿ ಒಂದು ಅನುಮಾನ ಹುಟ್ಟತೊಡಗಿತು. ಈ ಪ್ರಕರಣದಲ್ಲಿ ಯಾರೋ ಯಾವುದೋ ಸತ್ಯವನ್ನು ಉದ್ದೇಶಪೂರ್ವಕವಾಗಿ ಮರೆಮಾಚುತ್ತಿದ್ದಾರೆ. ಬಹುಶಃ ಆರಾಧ್ಯಾಳ ಸ್ಥಿತಿ ನನಗೆ ತೋರಿಸುತ್ತಿರುವಷ್ಟು ಸರಳವಾಗಿಲ್ಲ. ಮನೆಗೆ ಹಿಂತಿರುಗಿದ ಮೇಲೂ ನನ್ನ ಮನಸ್ಸು ಅದೇ ವಿಷಯದ ಸುತ್ತಲೇ ತಿರುಗುತ್ತಿತ್ತು. ಆ ಗಾಜಿನ ಬಾಟಲಿ, ಅದು ತನ್ನಷ್ಟಕ್ಕೆ ತಾನೇ ಹೇಗೆ ಬಿತ್ತು? ನಾನು ಎಷ್ಟು ಯೋಚಿಸಿದರೂ ಒಂದೇ ಉತ್ತರ ಸಿಗುತ್ತಿತ್ತು. ಈ ಕಥೆಯಲ್ಲಿ ಇನ್ನೂ ಯಾರು ಹೇಳದ ಒಂದು ರಹಸ್ಯ ಅಡಗಿದೆ. ಅಷ್ಟರಲ್ಲಿ ನನಗೆ ಆದಿತ್ಯ ಹೇಳಿದ್ದೊಂದು ಮಾತು ನೆನಪಾಯಿತು. ಆರಾಧ್ಯ ಆಸ್ಪತ್ರೆಗೆ ದಾಖಲಾಗಿದ ದಿನದಿಂದಲೇ ಅವಳ ಎಲ್ಲಾ ಜವಾಬ್ದಾರಿಯನ್ನು ಲಕ್ಷ್ಮಿ ಅಮ್ಮ ನೋಡಿಕೊಳ್ಳುತ್ತಿದ್ದರು. ಪ್ರತಿದಿನ ಆಸ್ಪತ್ರೆಗೆ ಹೋಗುವುದು, ವೈದ್ಯರೊಂದಿಗೆ ಮಾತನಾಡುವುದು, ಔಷಧಿಗಳ ಬಗ್ಗೆ ಗಮನಿಸುವುದು, ಚಿಕಿತ್ಸೆಗೆ ಸಂಬಂಧಿಸಿದ ಪ್ರತಿಯೊಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದು, ಇವೆಲ್ಲವನ್ನೂ ಅವರೇ ಮಾಡುತ್ತಿದ್ದರು. ಆದ್ದರಿಂದ ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಮೂಡಿತು. ಈ ವಿಷಯವನ್ನು ಮೊದಲಿಗೆ ಲಕ್ಷ್ಮಿ ಅಮ್ಮನಿಗೆ ಹೇಳಬೇಕು. ಬಹುಶಃ ಅವರಿಗೆ ಇದನ್ನು ತಿಳಿಸಿದರೆ ಆರಾಧ್ಯಾಳ ಸ್ಥಿತಿಯಲ್ಲಿ ಏನಾದರೂ ಬದಲಾವಣೆ ಆಗಿರಬಹುದೇ ಎಂಬ ಅನುಮಾನ ಅವರಿಗೂ ಬರಬಹುದು. ಹಾಗಾದರೆ ಅವರು ತಕ್ಷಣ ವೈದ್ಯರ ಜೊತೆ ಮಾತನಾಡಿ ಈ ರಹಸ್ಯದ ಹಿಂದೆ ಇರುವ ನಿಜವನ್ನು ತಿಳಿಯಲು ಪ್ರಯತ್ನಿಸಬಹುದು. ಅದೇ ಯೋಚನೆಯೊಂದಿಗೆ ನಾನು ನೇರವಾಗಿ ಲಕ್ಷ್ಮಿ ಅಮ್ಮನ ಕೊಠಡಿಗೆ ಹೋದೆ. ಆ ಸಮಯದಲ್ಲಿ ಅವರು ಕೆಲವು ಪ್ರಮುಖ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದರು. ಬಹುಶಃ ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲಸವಾಗಿರಬಹುದು. ನನ್ನನ್ನು ನೋಡಿದ ಕೂಡಲೇ ಅವರು ನಗುತ್ತಾ ಹೇಳಿದರು, ಬಾ ಅನನ್ಯ, ಕುಳಿತುಕೋ ಮಗಳೇ. ನಾನು ಅವರ ಪಕ್ಕದಲ್ಲಿ ಕುಳಿತು ಆಸ್ಪತ್ರೆಯಲ್ಲಿ ನಡೆದ ಎಲ್ಲ ವಿಷಯವನ್ನು ನಿಧಾನವಾಗಿ ಹೇಳಲು ಆರಂಭಿಸಿದೆ. ಅಮ್ಮ, ಇಂದು ನಾನು ಆರಾಧ್ಯಾಳನ್ನು ನೋಡಲು ಆಸ್ಪತ್ರೆಗೆ ಹೋಗಿದ್ದೆ. ಅವಳನ್ನು ನೋಡಿದ ನಂತರ ನನಗೆ ಏನೋ ವಿಚಿತ್ರವಾಗಿ ಅನಿಸಿತು. ಇಷ್ಟು ವರ್ಷಗಳಿಂದ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವ ರೋಗಿಗೆ ನೀಡುವ ಚಿಕಿತ್ಸೆಯಲ್ಲಿ ಕಾಣಿಸಲಿಲ್ಲ. ಸ್ವಲ್ಪ ನಿಂತು ನಾನು ಮುಂದುವರೆಸಿದೆ, ಇನ್ನೊಂದು ವಿಚಿತ್ರ ಘಟನೆ ಕೂಡ ನಡೆಯಿತು. ನಾನು ಹೊರಗೆ ಬರುತ್ತಿದ್ದಾಗ ಏಕಾಏಕಿ ಗಾಜು ಒಡೆಯುವ ಶಬ್ದ ಕೇಳಿಸಿತು. ಹಿಂದಿರುಗಿ ನೋಡಿದಾಗ ಔಷಧಿಯ ಬಾಟಲಿ ನೆಲಕ್ಕೆ ಬಿದ್ದು ಒಡೆದಿತ್ತು. ಆ ಸಮಯದಲ್ಲಿ ಕೊಠಡಿಯಲ್ಲಿ ಯಾರೂ ಇರಲಿಲ್ಲ. ಆದ್ದರಿಂದ ಅದು ಹೇಗೆ ಬಿತ್ತು ಎಂಬುದು ನನಗೆ ಅರ್ಥವಾಗಲಿಲ್ಲ. ನನಗೆ ಒಂದು ಅನುಮಾನ ಬರುತ್ತಿದೆ. ಬಹುಶಃ ಆರಾಧ್ಯಾಳ ಸ್ಥಿತಿಯಲ್ಲಿ ಯಾವುದೋ ಬದಲಾವಣೆ ಆಗಿರಬಹುದು. ಅವಳ ದೇಹದಲ್ಲಿ ಚಲನೆ ಶುರುವಾಗಿರಬಹುದು. ಅಥವಾ ಬಹುಶಃ ಅವಳು ಬೇಗ ಪ್ರಜ್ಞೆಗೆ ಬರಬಹುದೇನು? ನಾನು ಮಾತು ಮುಗಿಸುವಷ್ಟರಲ್ಲಿ ಲಕ್ಷ್ಮಿ ಅಮ್ಮನ ಮುಖದ ಭಾವನೆ ಕ್ಷಣಾರ್ಧದಲ್ಲಿ ಬದಲಾಗಿ ಬಿಟ್ಟಿತು. ಇಲ್ಲಿಯವರೆಗೂ ಶಾಂತವಾಗಿದ್ದ ಅವರ ಕಣ್ಣುಗಳಲ್ಲಿ ಏಕಾಏಕಿ ಕೋಪ ಸ್ಪಷ್ಟವಾಗಿ ಕಾಣಿಸಿತು. ಅವರು ನನ್ನನ್ನು ತೀಕ್ಷ್ಣವಾಗಿ ನೋಡುತ್ತಿದ್ದರು. ನನ್ನ ಮಾತು ಅವರಿಗೆ ಇಷ್ಟವಾಗಿಲ್ಲ ಎಂಬುದು ನನಗೆ ತಕ್ಷಣ ಅರ್ಥವಾಯಿತು. ನಾನು ಬೆಚ್ಚಿಬಿದ್ದೆ. ನಾನು ಈ ವಿಷಯ ಹೇಳಿದರೆ ಅವರು ಸಂತೋಷಪಡುತ್ತಾರೆ ಎಂದುಕೊಂಡಿದ್ದೆ. ಆದರೆ ಅವರ ಮುಖದಲ್ಲಿ ಸಂತೋಷದ ಬದಲು ಕೋಪ ಮಾತ್ರ ಕಾಣುತ್ತಿತ್ತು. ಅವರು ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದರು, ಅನನ್ಯ, ನಾನು ಹೇಳುವುದನ್ನು ಚೆನ್ನಾಗಿ ಕೇಳು. ಇಂದಿನಿಂದ ನೀನು ಆಸ್ಪತ್ರೆಗೆ ಹೋಗಬಾರದು. ಆರಾಧ್ಯಾಳನ್ನು ಭೇಟಿ ಮಾಡುವ ಪ್ರಯತ್ನವನ್ನು ಮತ್ತೆ ಎಂದಿಗೂ ಮಾಡಬೇಡ. ಅವರ ಈ ಮಾತು ಕೇಳಿದ ಕ್ಷಣ ನಾನು ಸಂಪೂರ್ಣವಾಗಿ ಬೆರಗಾಗಿಬಿಟ್ಟೆ. ಯಾಕೆಂದರೆ ಆರಾಧ್ಯ ಗುಣವಾಗುವ ಸಾಧ್ಯತೆ ಬಗ್ಗೆ ಕೇಳಿದಾಗ ಸಂತೋಷಪಡುವ ಬದಲು ಲಕ್ಷ್ಮಿ ಅಮ್ಮ ಇಷ್ಟು ಕೋಪಗೊಂಡದ್ದು ನನಗೆ ಅರ್ಥವಾಗಲೇ ಇಲ್ಲ. ನಾನು ಗೊಂದಲದಿಂದ ನಿಧಾನವಾಗಿ ಕೇಳಿದೆ, ಅಮ್ಮ, ಆದರೆ ಯಾಕೆ? ನಿಜವಾಗಿಯೂ ಆರಾಧ್ಯಾಳ ಆರೋಗ್ಯದಲ್ಲಿ ಏನಾದರೂ ಬದಲಾವಣೆ ಆಗುತ್ತಿದ್ದರೆ ವೈದ್ಯರ ಜೊತೆ ಮಾತನಾಡುವುದು ಒಳ್ಳೆಯದಲ್ಲವೇ? ನನ್ನ ಮಾತು ಮುಗಿಯುವ ಮೊದಲೇ ಲಕ್ಷ್ಮಿ ಅಮ್ಮ ಗಟ್ಟಿಯಾಗಿ ಹೇಳಿದರು, ಅನನ್ಯ, ನಾನು ಹೇಳಿದ್ದು ಅಂತಿಮ. ಈ ವಿಷಯದ ಬಗ್ಗೆ ಇನ್ನು ಮುಂದೆ ಯಾವುದೇ ಪ್ರಶ್ನೆ ಕೇಳಬೇಡ. ಆಸ್ಪತ್ರೆಗೆ ಹೋಗುವುದು ಬೇಡ. ಆರಾಧ್ಯಾಳ ವಿಷಯದಲ್ಲೂ ತಲೆ ಹಾಕಬೇಡ. ಅಷ್ಟು ಹೇಳಿ ಅವರು ತಕ್ಷಣ ಎದ್ದು ಕೊಠಡಿಯಿಂದ ಹೊರಟು ಹೋದರು. ನಾನು ಮಾತ್ರ ಅಲ್ಲೇ ಮೌನವಾಗಿ ಕುಳಿತಿದ್ದೆ. ಅವರ ವರ್ತನೆ ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಆರಾಧ್ಯಾಳನ್ನು ಅವರು ಇಷ್ಟೊಂದು ಪ್ರೀತಿಸುತ್ತಾರೆ ಎಂದು ಆದಿತ್ಯ ಹೇಳಿದ್ದರು. ಹಾಗಿದ್ದರೆ ಅವಳ ಆರೋಗ್ಯದಲ್ಲಿ ಸುಧಾರಣೆ ಆಗಿರಬಹುದು ಎಂಬ ಮಾತು ಕೇಳಿ ಸಂತೋಷಪಡುವ ಬದಲು ಇಷ್ಟು ಕೋಪಗೊಂಡದ್ದು ಯಾಕೆ? ಪ್ರತಿದಿನ ಆಸ್ಪತ್ರೆಗೆ ಹೋಗುವುದು ಅವರೇ, ವೈದ್ಯರ ಜೊತೆ ಮಾತನಾಡುವುದು ಅವರೇ, ಚಿಕಿತ್ಸೆಯ ಪ್ರತಿಯೊಂದು ವಿಷಯವನ್ನು ನೋಡಿಕೊಳ್ಳುವುದು ಅವರೇ. ಹಾಗಿದ್ದರೂ ನನ್ನ ಮಾತು ಕೇಳಿದ ಕ್ಷಣ ಅವರ ಮುಖ ಯಾಕೆ ಬದಲಾಯಿತು?
ಈ ಪ್ರಶ್ನೆಗಳು ಮತ್ತೆ ಮತ್ತೆ ನನ್ನ ಮನಸ್ಸಿನಲ್ಲಿ ಸುತ್ತಾಡುತ್ತಲೇ ಇದ್ದವು. ಆ ರಾತ್ರಿ ನಾನು ಹಾಸಿಗೆಯಲ್ಲಿ ಮಲಗಿದ್ದರು ನನಗೆ ಕಣ್ಣಿಗೆ ನಿದ್ರೆ ಬರಲೇ ಇಲ್ಲ. ಒಂದೇ ಒಂದು ವಿಷಯ ಮತ್ತೆ ಮತ್ತೆ ನೆನಪಾಗುತ್ತಿತ್ತು. ನಿಜವಾಗಿಯೂ ಆರಾಧ್ಯಾಳ ಸ್ಥಿತಿಯಲ್ಲಿ ಬದಲಾವಣೆ ಆಗಿದೆಯೇ, ಅಥವಾ ನಾನು ಅತಿಯಾಗಿ ಅನುಮಾನ ಮಾಡುತ್ತಿದ್ದೇನೆಯೇ? ನನ್ನ ಅನುಮಾನ ಸತ್ಯವಾಗಿದ್ದರೆ ಲಕ್ಷ್ಮಿ ಅಮ್ಮ ಅದನ್ನು ಎಲ್ಲರಿಂದಲೂ ಯಾಕೆ ಮರೆಮಾಚಲು ಬಯಸುತ್ತಿದ್ದಾರೆ? ಹಲವಾರು ಬಾರಿ ಈ ವಿಷಯವನ್ನು ಆದಿತ್ಯನಿಗೆ ಹೇಳಬೇಕೆಂದು ಯೋಚಿಸಿದೆ. ಆದರೆ ಪ್ರತಿಸಲವೂ ನನ್ನ ಮನಸ್ಸೇ ನನ್ನನ್ನು ತಡೆಯುತ್ತಿತ್ತು. ಏಕೆಂದರೆ ಆದಿತ್ಯ ತಮ್ಮ ತಾಯಿಯ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದ್ದರು. ನಾನು ಹೇಳಿದ ಮಾತಿಗಿಂತ ಅವರು ತಮ್ಮ ಅಮ್ಮನ ಮಾತನ್ನೇ ನಂಬುವರು ಎಂಬುದು ನನಗೆ ಚೆನ್ನಾಗಿ ಗೊತ್ತಿತ್ತು. ಇಲ್ಲಿವರೆಗೆ ನೀವು ನೋಡಿದ್ದು ಕಥೆಯ ಆರಂಭ ಮಾತ್ರ. ನಿಜವಾದ ರಹಸ್ಯ ಈಗ ಶುರುವಾಗುತ್ತದೆ. ಆಸ್ಪತ್ರೆಯಲ್ಲಿ ಆರಾಧ್ಯ ಕಂಡ ಆ ಒಂದು ಸಾಕ್ಷಿ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತು. ಪಾರ್ಟ್ 2 ಮಿಸ್ ಮಾಡಿಕೊಳ್ಳಬೇಡಿ, ಏಕೆಂದರೆ ಅಲ್ಲಿಂದ ಕಥೆ ಸಂಪೂರ್ಣ ಬದಲಾಗುತ್ತದೆ.